ಹಿಂಗೆ ತಂದೆ ತಾಯಿ ಮಗನಿಗೆ ಹೆಣ್ಣು ನೋಡೋಕ್ಕೆ ಹೋಗಿದ್ರಂತೆ. ಇದು ಹೆಣ್ಣು ನೋಡೋಷ್ಟು ಮಾತುಕತೆನೇ. ಹುಡುಗಿ ಬಗ್ಗೆ ಏನಕ್ಕೆ ರಿಜೆಕ್ಟ್ ಮಾಡ್ತಾರೆ, ಹುಡುಗ ಏನಕ್ಕೆ ರಿಜೆಕ್ಟ್ ಮಾಡ್ತಾರೆ, ಹುಡುಗರನ್ನ ಏನಕ್ಕೆ ರಿಜೆಕ್ಟ್ ಮಾಡ್ತಾರೆ, ರಿಜೆಕ್ಟ್ ಮಾಡಲಿಲ್ಲ ಅಂದರೆ ಇಷ್ಟ ಆಗಿದ್ರೆ ಹೆಂಗೆ ಗಿಟ್ಟಿಸ್ಕೋಬೇಕು ಅನ್ನೋದೇ ಟಾಪಿಕ್ಗಳು. ನನಗೆ ಇದೊಂದು ಲೈನ್ ತುಂಬ ಇಷ್ಟ ಆಯ್ತು. ಇವ್ರು ಹೇಳಿರೋದ್ರಲ್ಲಿ ತುಂಬ ಇಷ್ಟ ಆಗಿತ್ತು. ಹುಡುಗ ಹುಡುಗಿ ನೋಡೋಕೆ ಹೋದಾಗ ತುಂಬ ಇಷ್ಟ ಆಗಿದ್ದ ಲೈನು ಹಚ್ಚಿ ಇಳಿಸ್ಕೊಂಡಿದ್ದೀನಿ ಮನಸ್ಸಲ್ಲಿ. ಹಿಂಗೆ ತಂದೆ ತಾಯಿ ನನ್ನ ಮಗನಿಗೆ ವಯಸ್ಸಾಯಿತು ಹೆಣ್ಣು ಅಂತ ಹೇಳ್ಬಿಟ್ಟು ಹೆಣ್ಣು ನೋಡ್ತಿದ್ರಂತೆ. ಹಿಂಗೆ ಒಂದು 20 ಮನೆ ಸುತ್ತವ್ರೆ, 20 ಮನೆ ಉಪ್ಪಿಟ್ಟು ತಿಂದವ್ರೆ, ಟೀ ಕಾಫಿ ಕುಡ್ದವ್ರೆ, ಎಲ್ಲ ಮಾಡವ್ರೆ. 20 ಮನೇಲಿ ಯಾವುದೋ ಒಂದು ಹೆಣ್ಣು ತುಂಬ ಇಷ್ಟ ಆಗ್ಬಿಟ್ಟದೆ ಹುಡುಗಂಗೆ. ಮಾತುಕತೆ ಎಲ್ಲ ಮಾಡಿ ತುಂಬ ಇಷ್ಟ ಆಯಿತು, ಮನೆಯವ್ರಿಗೂ ಇಷ್ಟ ಆಗದೆ, ಮನೆಯವ್ರ ಮಾತುಕತೆ ಎಲ್ಲ ಒಪ್ಕೊಂಡು ತುಂಬ ಇಷ್ಟ ಆಗಿ ಮದುವೆಗೆಲ್ಲ ಹೂ ಮುಡ್ಸೋ ಶಾಸ್ತ್ರ ಎಲ್ಲ ಮುಗಿದು ಎಂಗೇಜ್ಮೆಂಟ್ ಆಯ್ತಂತೆ. ಎಂಗೇಜ್ಮೆಂಟು ಮುಗಿದೋಗಿದೆ. ಎಂಗೇಜ್ಮೆಂಟ್ ಮುಗಿದ ಮೇಲೆ ಹುಡುಗಿ ಹುಡುಗನ ಬಗ್ಗೆ, ಹುಡುಗ ಹುಡುಗಿ ಬಗ್ಗೆ ತಿಳ್ಕೊಳ್ಳೋದಿರುತ್ತಲ್ಲ. ತಿಳ್ಕೊಳ್ಳೋ ಟೈಮಲ್ಲಿ ಹುಡುಗಂಗೆ ಯಾರೋ ಅಪರಿಚಿತರು ಏನು ಹೇಳಿರೋದು, ಹುಡುಗಿ ಯಾವುದೋ ಪಾಸ್ಟ್ ಇತ್ತಂತೆ, ಲವ್ ಮಾಡ್ತಿಲ್ಲಂತೆ, ಎಕ್ಸ್ಗೋ ಇದ್ರಂತೆ ಅಂತ ಯಾರೋ ಕಿವಿಗೆ ಹಬ್ಬಿಸ್ಬಿಟ್ಟವ್ರು ಒಂದು ಹುಡುಗಿ, ಆ ಹುಡುಗಿ ಬಗ್ಗೆ. ಇದು ಮದುವೆ ಆಗೋ ಹುಡುಗಂಗೆ ಗೊತ್ತಾಗ್ಬಿಟ್ಟು ಹಿಂಗೆಲ್ಲ ಆಗೋಯ್ತಲ್ಲ, ಏನಪ್ಪ ಮಾಡೋದು, ಈಗ ಹುಡುಗಿ ಬೇಡ ನನಗೆ, ಈ ಗಿಲ್ಟಲ್ಲಿ ಹೆಂಗೆ ಬದುಕಣ ಅಂತ ಯೋಚನೆ ಬಂದ್ಬಿಟ್ಟದ ಹುಡುಗಂಗೆ. ಅದಕ್ಕೆ ಇನ್ನೊಂದು ತಿಂಗಳು ಇತ್ತಂತೆ, ಇನ್ವಿಟೇಷನ್ ಕಾರ್ಡೆಲ್ಲ ಹೊಡೆಸಿದ್ರಂತೆ. ಇನ್ನೊಂದು ತಿಂಗಳಿತ್ತಂತೆ ಮದುವೆ. ಅವ್ರ ಅಪ್ಪ ಅಮ್ಮನ ಹತ್ರ ಹೋದ್ನಂತೆ. ಅಪ್ಪ ಅಮ್ಮ ಹಿಂಗೆ ನೋಡಿದ್ರಲ್ಲ ಹುಡುಗಿ, ಇವಳ ಬಗ್ಗೆ ಹಿಂಗೆ ತುಂಬ ಕೆಟ್ಟ ಹೆಸರು ಬರ್ತೈತೆ, ನನಗೆ ಮದುವೆ ಆಗೋಕ್ಕಾಯ್ತಲ್ಲ, ಈ ಗಿಲ್ಟಲ್ಲಿ ಬದುಕೋಕ್ಕಾಗಲ್ಲ, ಮದುವೆ ಕ್ಯಾನ್ಸಲ್ ಮಾಡಿಸಿ ನನ್ನ ಕೈಲಿ ಆಗಲ್ಲ, ಹಂಗೆ ಹಿಂಗೆ ಅಂತ ಹೇಳೋದಂತೆ. ಹೆಂಗೆ ಬದುಕೋಣ, ಹೆಂಗೆ ಬಾಳೋಣ ಅಂತ ಹೇಳೋದಂತೆ. ಅವ್ರ ಅಮ್ಮ ಇದ್ದವ್ರು ಕೇಳಿದ್ರಂತೆ, ನೋಡಪ್ಪ ಇರ್ತವೆ, ಇವಾಗ ಯಾರನ್ನಾದ್ರೂ ಲವ್ ಮಾಡ್ತಾವಳ ಹುಡುಗಿ ಅಂತ ಕೇಳಿದ್ರು. ಈಗೇನು ಇಲ್ವಂತೆ, ಯಾವುದೋ ಮೊದಲು ಮಾಡ್ತಿದ್ಲಂತೆ ಅಂತ ಅಂದಂತೆ ಇವನೇನೆ, ಮೊದಲು ಮಾಡ್ತಿದ್ಲಂತೆ ಅಂತ ಅಂದವ್ರೆ. ಅದನ್ನು ಕೇಳಿಸ್ಕೊಂಡು ಅವರಪ್ಪನೂ ಕೇಳಿಸ್ಕೊಂಡು ಒಂದು ಒಳ್ಳೆ ಮಾತು ಹೇಳೋನೆ. ತುಂಬ ಇಷ್ಟ ಆಯಿತು. ಮಗ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ರೇಷನ್ ಅಂಗಡಿಗೆ ಹೋಯ್ತೀಯ, ರೇಷನ್ ಅಂಗಡಿಗೆ ಹೋದ್ಮೇಲೆ ಅಕ್ಕಿ ಕಾಳನ್ನ ಎಷ್ಟೋ ಜನ ಮುಟ್ಟಿರ್ತಾರೆ, ಎಷ್ಟೋ ಜನ ಬಾಯಿಗೆ ಹಾಕೊಂಡು ನಗದು ಇರ್ತಾರೆ. ಅದನ್ನು ಕಟ್ಟಿಸ್ಕೊಂಡ್ಮೇಲೆ ಮನೇಲಿ ತಂದು ತೊಳೆದು ನೀಟಾಗಿ ಬೇಯಿಸ್ಕೊಂಡು ತಿಂತೀಯ ತಾನೆ, ಹಂಗೆ ಕಟ್ಕೊಂಡ್ಮೇಲೆ ಅದ್ದು ಬಸ್ತಾಗ ಮಡಿಕೊಳ್ಳೋದು ನಿನ್ನ ಜವಾಬ್ದಾರಿ. ಅವನ್ನೆಲ್ಲ ಲೆಕ್ಕಾಚಾರ ಹಂಗೆ ಲೆಕ್ಕ ಹಾಕೋದ್ರೆ ನಿನಗೆ ಮದುವೆನೇ ಆಗಲ್ಲ ಈ ಕಾಲದಲ್ಲಿ. ಅಂಥ ಹುಡುಗಿ ಬೇಕು, ಲವ್ ಮಾಡ್ದಾರ ಹುಡುಗಿ ಬೇಕು ಅಂತ ನೀನೇನಾದ್ರು ಹೋದ್ರೆ ಮದುವೆನೇ ಆಗಲ್ಲ ಮಗ. ನನ್ನ ಮಾತನ್ನ ಕೇಳು, ಒಳ್ಳೆ ಹುಡುಗಿ ಚೆನ್ನಾಗವಳೆ, ಇವಾಗೇನಿಲ್ಲ ಅಲ್ವಾ, ಏನಾದರೂ ಇತ್ತು ಅಂದರೆ ಹೇಳು, ನಾವೇ ಕ್ಯಾನ್ಸಲ್ ಮಾಡ್ತೀವಿ, ಏನಿಲ್ಲ ಅಂದರೆ ಕಟ್ಕೋ ಆರಾಮಾಗಿ, ನೀನು ಖುಷಿಯಲ್ಲಿ ಜೀವನ ಮಾಡು, ಎಲ್ಲನೂ ಕ್ಷಮೆ ಇರಬೇಕು ಮಗ ಎಲ್ಲದರಲ್ಲೂ ಅಂತ ಅಂದವನೇ. ಅದು ಭಾರಿ ಇಷ್ಟವಾದಂಥ ಲೈನ್. ಅವರಪ್ಪ ಎಲ್ಲಿಂದ ಯೋಚನೆ ಮಾಡಿ ಹೇಳಿದ್ನೋ. ಕಟ್ಟಿಸ್ಕೊಂಡ, ತಂದ, ತಿಂದ, ಮಡಗ್ದ ಫ್ರಿಜ್ಜಲ್ಲಿ ಅನ್ನಂಗಿರಬೇಕು. ಅದನ್ನು ಅವ್ರು ತಿಂದವ್ರೆ, ಅವ್ರು ಮುಟ್ಟವ್ರೆ ಅಂತ ಲೆಕ್ಕ ಹಾಕೋಕೆ ಹೋಗ್ಬಾರ್ದು ಅಂತ ಅವರಪ್ಪ ತುಂಬ ಒಳ್ಳೆ ಮಾತು ಹೇಳೋನು. ತುಂಬ ಇಷ್ಟ ಆಯ್ತು ಈ ಲೈನು, ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಕೊಡಿ. ನನಗೆ ಹುಸಿ ನಗಲ್ಲ ನೆನೆಸ್ಕೊಂಡಾಗೆಲ್ಲ. ಅದು ಹೆಂಗಿತ್ತು ಅಂದರೆ, ಮಗನಿಗೆ ಎಂಥ ಲೈನ್ ಹೇಳೋನೆ ತಂದೆ ಅಂದರೆ, ಟವಲ್ಗೆ ಚಪ್ಪಲಿ ಹಾಕೊಂಡು ಸುತ್ಕೊಂಡು ನೋಡ್ದಂಗದೆ.